Hi, hello everybody. Welcome to Vikas Commerce Tutorials once again. So, ಸ್ನೇಹಿತರೆ ನಾವು ಸೆಕೆಂಡ್ PUC ಅಕೌಂಟೆನ್ಸಿಯ ಒಂದು ರಿವಿಷನ್ ಮತ್ತು ಹೆಲ್ಪ್ ಆಗಲಿ ಅಂತೇಳಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದು ಸೀರೀಸನ್ನು ಮಾಡ್ತಾ ಇದ್ದೀವಿ. ನಾವು ಲಾಸ್ಟ್ ಸೆಷನ್ನಲ್ಲಿ ಅಕೌಂಟೆನ್ಸಿನಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕು, 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಯಾವುದನ್ನು ಸ್ಟಡಿ ಮಾಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ತೊಗೊಂಡು ಬರ್ತೀವಿ ಅಂತ ಹೇಳಿದ್ವಿ. ಈಗ ಸದ್ಯಕ್ಕೆ ನಾವು 6 ಮಾರ್ಕ್ಸ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಹಲವಾರು ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಮೇಲೆ ನಾವು ಪರ್ಫೆಕ್ಟ್ ಆಗೋದು ವೆರಿ ಇಂಪಾರ್ಟೆಂಟ್. ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಇವತ್ತಿನ ಸೆಷನ್ನಲ್ಲಿ ನಮ್ಮ ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ನಾವು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋವನ್ನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಅಲ್ಲಿರುವಂತಹ ಬೆಲ್ ಐಕನನ್ನು ನೀವು ಪ್ರೆಸ್ ಮಾಡಿದಾಗ ನಾವು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ತಲುಪ್ತದೆ. ಅದೇ ರೀತಿ ಯಾರೆಲ್ಲ ನಮ್ಮ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ವಿಸಿಟ್ ಮಾಡಿಲ್ಲ, ನೀವು ಕೂಡ ಅಲ್ಲಿ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ಇವತ್ತು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ಕ್ವಶನನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಕ್ವಶನ್ ಯಾವುದು ಅಂತಂದರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ 2023 ಅಂದರೆ ಹೋದ ವರ್ಷ ನಡೆದಂತಹ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಒಂದು ಕ್ವಶನ್. ಆ ಕ್ವಶನ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ. ವಿಡಿಯೋವನ್ನು ಪೌಸ್ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಕ್ವಶನನ್ನು ಕಾಪಿ ಮಾಡಿದರೆ ನಿಮಗೆ ಹೆಲ್ಪ್ಫುಲ್ ಆಗ್ತದೆ, ಅಥವಾ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ರೂ ನಡೀತದೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಕ್ವಶನ್. ಫಸ್ಟ್ ನಾನು ಕ್ವಶನನ್ನು ಓದುವಂಥ ಕೆಲಸ ಮಾಡ್ತೀನಿ. ದಿಸ್ ಇಸ್ ಕ್ವಶನ್ ನಂಬರ್ 25, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 2023 ಆ್ಯನ್ಯುವಲ್ ಎಕ್ಸಾಮ್. ಲತಾ ಆ್ಯಂಡ್ ಚೇತನಾ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್. ಲತಾಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್. ಯಾರು ಡ್ರಾಯಿಂಗ್ಸ್ ಅಪ್ಪ ಅಂದರೆ ಲತಾಸ್ ಡ್ರಾಯಿಂಗ್ಸ್. ಲತಾ ಮತ್ತು ಚೇತನಾ ಅಂತೇಳಿ 2 ಜನ ಪಾಲುದಾರರು ಈ ಸಂಸ್ಥೆಯಲ್ಲಿದ್ದಾರೆ. ಸೊ ಲತಾ ಅವರ ಡ್ರಾಯಿಂಗ್ಸ್ ಎಷ್ಟಪ್ಪ, ಲತಾ ಅವರು ಡ್ರಾಯಿಂಗ್ಸ್ ಮಾಡಿದ್ದಾರೆ 21-22 ಫೈನಾನ್ಷಿಯಲ್ ಇಯರ್ಗೆ. ಅವರ ಡ್ರಾಯಿಂಗ್ಸ್ನ ಅವರು ಕೆಳಗಡೆ ಕೊಟ್ಟಿದ್ದಾರೆ ಅಲ್ಲಿ 4,000 ಆನ್ 1/6/2021, 6,000 ಆನ್ 30/9/2021, 2,000 ಆನ್ 30/11/2021, 3,000 ಆನ್ 1/1/2022. ಸೊ ಈ ರೀತಿ 4 ಅಮೌಂಟ್ಗಳನ್ನು ಅವ್ರು ವಿತ್ಡ್ರಾ ಮಾಡ್ಕೊಂಡಾರೆ. ಅದೇ ರೀತಿ ಲಾಸ್ಟ್ ಲೈನ್ ನೋಡೋದಾದರೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಲತಾಸ್ ಡ್ರಾಯಿಂಗ್ಸ್ ಆಟ್ 8% ಪರ್ ಆ್ಯನಮ್. P.A ಅಂದರೆ ಪರ್ ಆ್ಯನಮ್ ಫಾರ್ ದ ಇಯರ್ ಎಂಡಿಂಗ್ ಆನ್ 31/3/2022 ಅಂಡರ್ ಪ್ರಾಡಕ್ಟ್ ಮೆಥಡ್. ಯಾವ ಮೆಥಡ್ ಕೇಳ್ತಾರಪ್ಪ ಅಂದರೆ ಇಲ್ಲಿ ತನಕ ಎಲ್ಲ ಕ್ವಶನ್ ಪೇಪರ್ಸ್ಗಳಲ್ಲಿ, ಹಳೆ ಕ್ವಶನ್ ಪೇಪರ್ಸ್ಗಳಲ್ಲಿ ನಮಗೆ ಬಂದಿರೋದು ಪ್ರಾಡಕ್ಟ್ ಮೆಥಡ್ ಮಾತ್ರ. ಇಲ್ಲಿ 2 ಮೆಥಡ್ ಬರ್ತದೆ, ಒಂದು ಪ್ರಾಡಕ್ಟ್ ಮೆಥಡ್, ಮತ್ತೊಂದು ಆವ್ರೇಜ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡ್ ಅಂತ ಕರಿತೀವಿ, ಆವ್ರೇಜ್ ಪೀರಿಯಡ್ ಅಂತ. ಸೊ ಅದನ್ನು ಬೇಡ, ನಾವು ಪರ್ಫೆಕ್ಟ್ ಮಾಡಬೇಕಾಗಿರೋದು, ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಮೇಲೆ ಮಾತ್ರ. ಸೊ ಈ ರೀತಿ ಕ್ವಶನ್ ಅದ. ಇದನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ನಾವೀಗ ಸ್ಟಾರ್ಟ್ ಮಾಡುವ. ಮೊಟ್ಟ ಮೊದಲಿಗೆ ಇಲ್ಲಿ 5 ಕಾಲಮ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಹೆಡ್ಡಿಂಗನ್ನು ಹಾಕೋಬೇಕು. ನಾವು ಎಷ್ಟೋ ಸಲ ನೋಡ್ತೀವಿ, ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ ಕಾಲಮ್ಗಳನ್ನು ಹಾಕ್ತಾರೆ, ಬಟ್ ಹೆಡ್ಡಿಂಗ್ಸನ್ನು ಬರೆಯೋದಿಲ್ಲ. ಸೊ ಈ ಹೆಡ್ಡಿಂಗ್ಸ್ ಬರೀದೇ ಇದ್ದದಕ್ಕೆ 1 ಮಾರ್ಕ್ ಕಟ್ ಆಗ್ತದೆ ರೀ. ಎಷ್ಟೋ ಜನ 100 ಮಿಸ್ ಮಾಡ್ಕೊಳ್ಳೋರು, ಎಷ್ಟೋ ಜನ 98, 99 ಮಾಡೋರು ಈ ಹೆಡ್ಡಿಂಗ್ಸ್ಗಳನ್ನು ಕರೆಕ್ಟ್ ಬರೆಯಲ್ಲ, ಡೆಬಿಟ್ ಕ್ರೆಡಿಟ್ ಕಾಲಮ್ಸ್ಗಳನ್ನು ಸರಿಯಾಗಿ ಹಾಕಲ್ಲ. ಸೊ ಹಾಗಾಗಿ 1 ಮಾರ್ಕ್ ಕಟ್ ಆಗ್ತಾ ಇರ್ತದೆ. ಸೊ ಭಾಳ ಕೇರ್ಫುಲ್ ಆಗಿರಬೇಕು. ನಿಮ್ಮ ಮೊದಲನೇ ಕೆಲಸ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಬಂದ ನಂತರ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಟಾಪ್ ಟು ಬಾಟಮ್ ಪೂರ್ತಿ ಕ್ವಶನನ್ನು ಒಂದು ಸಲ ಓದ್ರಿ. ಕ್ವಶನನ್ನು ಪೂರ್ತಿ ಓದಿ ಅದನ್ನು ಅನಲೈಸ್ ಮಾಡಬೇಕು. ಅದಾದ ನಂತರ ನಾನು ಓದ್ನಲ್ಲ, ನಾನು ಏನೋ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಿದ್ನಿ, ಕ್ವಶನನ್ನು ಓದಿದ್ನಿ. ಸೊ ಕ್ವಶನನ್ನು ಓದಿದ ನಂತರ ನೀವು ಕಾಲಮ್ಸ್ಗಳನ್ನು ಹಾಕಿ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಹೆಡ್ಡಿಂಗ್ಸನ್ನು ಬರೀರಿ, ಹೆಡ್ಡಿಂಗ್ ಬರೆದ ನಂತರ ಕಾಲಮ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕು. ಓಕೆ, ಸೊ ಇಲ್ಲಿ 5 ಕಾಲಮ್ಸ್ಗಳು ಬರ್ತವೆ. ನಂಬರ್ 1 ಡೇಟ್ ಆಫ್ ವಿತ್ಡ್ರಾವಲ್ ಅಂದರೆ ಯಾವ ಡೇಟ್ಗೆ ಅವರು ಅಮೌಂಟನ್ನು ವಿತ್ಡ್ರಾ ಮಾಡಿದ್ರು ಅಂತ, ಎಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡಿದ್ರು ಅದೊಂದು ಕಾಲಮ್ ಅದ. ಇಯರ್ ಎಂಡಿಂಗ್ ಡೇಟ್, ಇಲ್ಲಿ ಅಮೌಂಟ್ ವಿತ್ಡ್ರಾನ್. ಫಸ್ಟ್ 5 ಕಾಲಮನ್ನು ಹೆಡ್ಡಿಂಗನ್ನು ಹೇಳ್ಕೊತ ಹೋಗ್ತೀನಿ. ಯಾವ ಡೇಟ್ಗೆ ವಿತ್ಡ್ರಾ ಮಾಡಿದ್ರು, ಯಾವ ಡೇಟ್ಗೆ ನಮ್ಮ ಇಯರ್ ಎಂಡ್ ಆಗ್ತಾ ಇದೆ, ಆ ಕ್ವಶನಲ್ಲಿ ಕೂಡ ಅದ. ಇಯರ್ ಎಂಡಿಂಗ್ ಆನ್
ವಿಚ್ ಡೇಟ್ 31/3/2022 ಇಯರ್ ಯಾವಾಗ ಎಂಡ್ ಆಗ್ತಾ ಇದೆ 31/3/2022 ಎಲ್ಲದಕ್ಕೂ ಕೂಡ 31/3 4 ಅಮೌಂಟ್ಸ್ ಅದಾವಲ್ಲಿ ಹಾಗಾಗಿ 4 ಸಲ ನಾನು ಇದನ್ನು ಬರಿತೀನಿ 31/3/2022 31/3/2022 ಸೊ 4 ಸಿಚುವೇಶನ್ಸ್ಗಳಲ್ಲಿ 4 ಸಂದರ್ಭಗಳಲ್ಲಿ ಇಯರ್ ಎಂಡಿಂಗ್ ಡೇಟ್ ಸೇಮ್ ಇರ್ತದೆ ಫಸ್ಟ್ ಕಾಲಮ್ ಡೇಟ್ ಆಫ್ ವಿತ್ಡ್ರಾವಲ್ ಅದನ್ನು ಕೂಡ ಬರ್ಕೊಂತ ಹೋಗೋಣ 4,000 ಆನ್ 1/6 ಸೊ 1/6/2021 ಅದಾದ ನಂತರ ನೆಕ್ಸ್ಟ್ 6,000 ಆನ್ 30/9/2021 ಅದಾದ ನಂತರ 2,000 ಆನ್ 30/11/2021 ಅದಾದ ನಂತರ 3,000 ಆನ್ 1/1/2022 ಸೊ ಈ ರೀತಿ ಡೇಟ್ಸ್ಗಳು 1/6/2021 30/9/2021 30/11/2021 1/1/2022 ಸೊ ಡೇಟ್ ಆಫ್ ವಿಡ್ರಾವಲ್ ಇಯರ್ ಎಂಡಿಂಗ್ ಡೇಟ್ ನೆಕ್ಸ್ಟ್ ಏನಪ್ಪ ಅಂದರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಕರಿತೀವಿ ಸಿ ಎಷ್ಟೋ ಕಾಲೇಜ್ಗಳಲ್ಲಿ ಕಾಲಮ್ಸ್ ಇದೇ ರೀತಿ ಮಾಡಲ್ಲ ಅದು ಹಿಂದೆ ಮುಂದೆ ಆಗ್ತದೆ ಈ ಕಾಲಮ್ ಈ ಕಡೆ ಆ ಕಾಲಮ್ ಈ ಕಡೆ ಇಟ್ಸ್ ಓಕೆ ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಆನ್ಸರ್ ಈಸ್ ಇಂಪಾರ್ಟೆಂಟ್ ದೋ 3 ಮಾರ್ಕ್ಸ್ ಈ ನಿಮ್ಮ ಟೇಬಲ್ಗೆ ಇರ್ತದೆ ರೀ 3 ಮಾರ್ಕ್ಸ್ ಫಾರ್ ದಿಸ್ ಟೇಬಲ್ 1 ಮಾರ್ಕ್ ಫಾರ್ ಫಾರ್ಮುಲಾ ನೀವು ಇನ್ ಕೇಸ್ ಈ ಫಾರ್ಮುಲಾ ಬರಲಿಲ್ಲ ಅಂದ್ರೂ 1 ಮಾರ್ಕ್ ಕಟ್ ಆಗ್ತದೆ ಸೊ 3 + 1 4 ಆ್ಯಂಡ್ 1 ಮಾರ್ಕ್ ಫಾರ್ ದಿ ಸ್ಟೆಪ್ ಆ್ಯಂಡ್ 1 ಮಾರ್ಕ್ ಫಾರ್ ದಿ ಫೈನಲ್ ಆನ್ಸರ್ 6 ಮಾರ್ಕ್ಸ್ ಈ ರೀತಿ ಡಿವೈಡ್ ಆಗ್ತದೆ ಈ ಒಂದು ಟೇಬಲ್ ಮಾಡಿದ್ರಿ ನೀವು ಫಾರ್ಮುಲಾ ಬರಲಿಲ್ಲ ಆನ್ಸರ್ ಬರಲಿಲ್ಲ ಟೇಬಲ್ ಕರೆಕ್ಟ್ ಅದ ಡೋಂಟ್ ವರಿ ನಿಮಗೆ 3 ಮಾರ್ಕ್ಸ್ ಕೊಡಲೇಬೇಕು ಯು ವಿಲ್ ಸ್ಟಿಲ್ ಬಿ ಗೆಟಿಂಗ್ 3 ಮಾರ್ಕ್ಸ್ ಓಕೆ ಸೊ ಈ ರೀತಿ ಒಂದು ಟೇಬಲ್ ಬರ್ತದೆ ಈ ಟೇಬಲ್ನಲ್ಲಿ ಕಾಲಮ್ಸ್ ಹಿಂದೆ ಮುಂದೆ ಆಗಬಹುದು ದಟ್ ಈಸ್ ನಾಟ್ ಅನ್ ಇಶ್ಯೂ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಓಕೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂದರೆ ಏನ್ರಿ ಸರ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ಇದೇನು ಪೀರಿಯಡ್ ಅದ ಫ್ರಾಮ್ 1/6/2021 ಟು 31/3/2022 ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಆ ಏನು ಗ್ಯಾಪ್ ಅದ ಅಲ್ಲಿ ಎಷ್ಟು ಮಂತ್ಸ್ ಆಗ್ತದ ಅಂತೇಳಿ ಇಲ್ಲಿ ಬರಿಬೇಕು ದಟ್ ಈಸ್ ಕಾಲ್ಡ್ ಆಸ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಓಕೆ ಡೇಟ್ ಆಫ್ ವಿಡ್ರಾವಲ್ ಮತ್ತು ಇಯರ್ ಎಂಡಿಂಗ್ ಡೇಟ್ ನಡುವಿನ ವ್ಯತ್ಯಾಸ ಎಷ್ಟು ತಿಂಗಳು ಅದೇ ನಮಗೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಕರಿತೀವಿ ಸೊ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 1/6ಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ 6ನೇ ತಿಂಗಳಿಗೆ ಸ್ಟಾರ್ಟ್ ಆಗ್ತಾ ಇದೆ 1 ಅದ ಸೊ 6ನೇ ತಿಂಗಳನ್ನು ಕೂಡ ನೀವು ಕೌಂಟ್ ಮಾಡಬೇಕು 6 7 6ನೇ ತಿಂಗಳು 7ನೇ ತಿಂಗಳು 8 9 10 11 12 1 2 3 ಸೊ ಎಷ್ಟು ಮಂತ್ಸ್ ಆಗ್ತದೆ 10 ಮಂತ್ಸ್ ಆಗ್ತದೆ ಮತ್ತೊಂದ್ಸಲ ಹೇಳ್ತೀನಿ 1/6 ಅಂದರೆ 6ನೇ ತಿಂಗಳಿಂದ ಕೌಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು 6 7 8 9 10 11 12 13 ಹೋಗಬೇಡ್ರಿ ಬಿಕಾಸ್ 12 ಮಂತ್ಸ್ ಅಷ್ಟೇ ಒಂದು ಇಯರ್ನಲ್ಲಿ ಇರೋದು ಒಂದು ವರ್ಷದಲ್ಲಿ ಬರೋದು 12 ತಿಂಗಳು ಸೊ ಹಾಗಾಗಿ 12 ಆದ ನಂತರ 1 2 3 ಸರ್ ಯಾಕೆ 3ಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀರಿ ಬಿಕಾಸ್ ನಮ್ಮ ಇಯರ್ ಎಂಡ್ ಆಗ್ತಾ ಇರೋದು 3 ಹಾಗಾಗಿ 3ಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ 6 7 8 9 10 11 12 1 2 3 10 ತಿಂಗಳು ಆಗ್ತದೆ ಈಗ ಇದನ್ನ ಕೌಂಟ್ ಮಾಡಿರಿ 39 9ನೇ ತಿಂಗಳದ 9ನೇ ತಿಂಗಳನ್ನು ಕೌಂಟ್ ಮಾಡಬೇಡ್ರಿ ಯಾಕ್ರಿ ಸರ್ ಇಲ್ಲಿ 6ನೇ ತಿಂಗಳನ್ನು ಕೌಂಟ್ ಮಾಡಿದ್ದೀರಿ ಇಲ್ಲಿ ಯಾಕೆ 9ನೇ ತಿಂಗಳನ್ನು ಕೌಂಟ್ ಮಾಡ್ತಾ ಇಲ್ಲ ಇಲ್ಲಿ ಯಾಕೆ ಕೌಂಟ್ ಮಾಡಿದ್ದೀನಪ್ಪ ಅಂದರೆ ಇದು ಸ್ಟಾರ್ಟಿಂಗ್ ಡೇಟ್ ಅದ ರೀ ಇಲ್ಲಿ ಯಾಕೆ ನಾನು ಕೌಂಟ್ ಮಾಡ್ತಾ ಇಲ್ಲ ಅಂದರೆ ಇದು ಇಯರ್ ಎಂಡ್ ಇದು ಸೊ ಮಂತ್ ಎಂಡ್ ಡೇಟ್ ಅದ ಯಾವಾಗ ಎಂಡಿಂಗ್ ಡೇಟನ್ನು ಕೊಟ್ಟಿರ್ತಾರೋ ಎಂಡ್ ಆಗುವಂಥ ಡೇಟನ್ನು ಕೊಟ್ಟಿರ್ತಾರೋ 30 ಅಥವಾ 31 ಆ ತಿಂಗಳನ್ನು ಕೌಂಟ್ ಮಾಡುವಂಗಿಲ್ಲ ಯಾವಾಗ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿರ್ತಾರೋ ಅದನ್ನು ಕೌಂಟ್ ಮಾಡಿದ್ರೆ ಇಟ್ಸ್ ಓಕೆ ಸೊ 30 ಅದು ಎಂಡಿಂಗ್ ಡೇಟ್ ಅದ ಹಾಗಾಗಿ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ಇಸ್ ಇಟ್ ಕ್ಲಿಯರ್ ಓಕೆ ಸೊ 9 ತಿಂಗಳನ್ನು ಬಿಡ್ರಿ 10 11 12 1 2 3 ಎಷ್ಟು ಮಂತ್ಸ್ ಆಗ್ತದೆ 6 ಮಂತ್ಸ್ ಓಕೆ ಅದೇ ರೀತಿ 30 11 ಅಗೇನ್ 11ನೇ ತಿಂಗಳನ್ನು ಬಿಡಬೇಕು ಯಾಕೆ ಬಿಡಬೇಕ್ರಿ ಬಿಕಾಸ್ ಇದು ಲಾಸ್ಟ್ ಡೇಟ್ ಅದ ಅದನ್ನು ಕೌಂಟ್ ಮಾಡಬಾರ್ದು ಲಾಸ್ಟ್ ಡೇಟ್ ಇದ್ದರೆ ಈ ತಿಂಗಳನ್ನು ಬಿಡಬೇಕು ಸೊ 11 ಆದ್ಮೇಲೆ ಯಾವ್ದು ಬರ್ತದೆ 12 12 1 2 3 ಸೊ ಎಷ್ಟು ಮಂತ್ಸ್ ಆಯಿತು 4 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಓಕೆ ಅದಾದ ನಂತರ 1ನೇ ತಿಂಗಳದ 1ನೇ ತಿಂಗಳು ಹಿಡಿಬೇಕು ಬಿಕಾಸ್ ಇದು ಯಾವ ಡೇಟ್ ಅದ ಸ್ಟಾರ್ಟಿಂಗ್ ಡೇಟ್ ಅದ ಸ್ಟಾರ್ಟಿಂಗ್ ಡೇಟ್ ಇದ್ದಾಗ ಆ ತಿಂಗಳನ್ನು ಕೌಂಟ್ ಮಾಡಿರಿ 1ನೇ ತಿಂಗಳು 2ನೇ ತಿಂಗಳು 3ನೇ ತಿಂಗಳು ಎಷ್ಟು ಮಂತ್ಸ್ ಆಗ್ತದೆ 3 ಮಂತ್ಸ್ ಇಲ್ಲಿ ಆಗ್ತದೆ ಸೊ 10 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ 6 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್
4 outstanding months, 3 outstanding months. So first 3 column done. ಯಾವುದೇ ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ, ಏನೂ ಇಲ್ಲ, ಜಸ್ಟ್ ಕ್ವಶನನ್ನು ಬರೆದಿದ್ದೀನಿ. ಇದು ಡೇಟ್ ಆಫ್ ವಿಡ್ರಾವಲ್ ಕ್ವಶನ್ ಪೇಪರ್ದಾಗದ, ಇಯರ್ ಎಂಡಿಂಗ್ ಡೇಟ್ ಎಲ್ಲದಕ್ಕೂ ಸೇಮ್ ಬರ್ತದೆ, ಇದು ಕ್ವಶನ್ ಪೇಪರ್ದಾಗದ. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡೇಟ್ ಆಫ್ ವಿಡ್ರಾವಲ್ ಹಿಡ್ಕೊಂಡು ಇಯರ್ ಎಂಡಿಂಗ್ ಡೇಟ್ ತನಕ ಎಷ್ಟು ಮಂತ್ಸ್ ಆಯಿತು ಅನ್ನೋದನ್ನು ಲೆಕ್ಕ ಮಾಡಬೇಕು. ಇಲ್ಲಿ ಭಾಳ ಕೇರ್ಫುಲ್ ಆಗಬೇಕು. 6ನೇ ತಿಂಗಳನ್ನು ಹಿಡ್ತಾ ಇದ್ದೀನಿ ಬಿಕಾಸ್ ಸ್ಟಾರ್ಟಿಂಗ್ ಡೇಟ್, 9 ತಿಂಗಳು ಬಿಡ್ತಾ ಇದ್ದೀನಿ ಬಿಕಾಸ್ ಎಂಡಿಂಗ್ ಡೇಟ್, 11 ತಿಂಗಳನ್ನು ಬಿಡ್ತಾ ಇದ್ದೀನಿ ಬಿಕಾಸ್ ಎಂಡಿಂಗ್ ಡೇಟ್, 1ನೇ ತಿಂಗಳನ್ನು ಕೌಂಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ಟಾರ್ಟಿಂಗ್ ಡೇಟ್ ಅದ. ಓಕೆ, ಕಮಿಂಗ್ ಟು ಅಮೌಂಟ್ ವಿತ್ಡ್ರಾನ್. ಯಾವ ದಿನಕ್ಕೆ 1/6ಕ್ಕೆ ಎಷ್ಟು ವಿತ್ಡ್ರಾ ಮಾಡಿದ್ರಿ? ಕ್ವಶನ್ ಪೇಪರ್ದಾಗನ ಅದ. ಎಷ್ಟದ? 4,000 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ರೀ ಸರ. 30/9ಕ್ಕೆ ಎಷ್ಟು ವಿತ್ಡ್ರಾ ಮಾಡ್ಕೊಂಡ್ರಿ? 6,000 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದೀವಿ. 30/11ಕ್ಕೆ ಎಷ್ಟು ವಿತ್ಡ್ರಾ ಮಾಡಿದ್ವಿ? 2,000 ವಿತ್ಡ್ರಾ ಮಾಡ್ಕೊಂಡಿದ್ದೀವಿ. 1/1/2022ಕ್ಕೆ ಎಷ್ಟು ವಿತ್ಡ್ರಾ ಮಾಡ್ಕೊಂಡ್ರಿ? 3,000. ಸೊ 1 2 3 3 ಕಾಲಮ್ ಕ್ವಶನ್ ಪೇಪರ್ದಾಗ ಅದಾವೆ. ಇದು ಒಂದೇ ಕಾಲಮ್ ನೀವು ಕ್ಯಾಲ್ಕುಲೇಟ್ ಮಾಡಿದಿರಿ, ಅದು ವಿತ್ ಯುವರ್ ಹೆಲ್ಪ್ ಆಫ್ ಯರ್ ಫಿಂಗರ್ಸ್, ನಾಟ್ ವಿತ್ ಹೆಲ್ಪ್ ಆಫ್ ಕ್ಯಾಲ್ಕುಲೇಟರ್ಸ್. ಓಕೆ, ತಿಳಿತಲ್ಲ? ಇದು ಕ್ವಶನ್ದಾಗನ ಅದ. ಆಯಾ ಡೇಟ್ಗಳಿಗೆ ಆಯಾ ಅಮೌಂಟ್ಗಳು ಎಷ್ಟೆಷ್ಟು ಅಂತೇಳಿ ಬರ್ಕೊಂತ ಹೋಗ್ಬೇಕು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಾಡಕ್ಟ್ ಕಾಲಮನ್ನು ಬರೀಬೇಕು. ಪ್ರಾಡಕ್ಟ್ ಕಾಲಮ್ ದಟ್ ಈಸ್ ಕಾಲಮ್ ನಂಬರ್ 4 ಇಂಟು ಕಾಲಮ್ ನಂಬರ್ 5. 4ನೇ ಕಾಲಮ್ ಯಾವ್ದು ರೀ? ಸಾರಿ, ಕಾಲಮ್ ನಂಬರ್ 3 ಇಂಟು ಕಾಲಮ್ ನಂಬರ್ 4. Column number 3 into column number 4. 1 2 3. This is column number 3. This is column number 4. So 3 into 4 ಅಂದರೆ 10 into 4,000, 6 into 6. ಪ್ರಾಡಕ್ಟ್ ಅಂದರೆ ಏನ್ರಿ? ಪ್ರಾಡಕ್ಟ್ ಅಂದರೆ ಕನ್ನಡದಲ್ಲಿ ಗುಣಾಕಾರ ಅಂತ ಕರಿತೀವಿ. ಗುಣಾಕಾರ ಮಾಡೋದ್ರಿ, ದಟ್ ಈಸ್ ಮಲ್ಟಿಪ್ಲಿಕೇಶನ್. ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಇಂಟು ಅಮೌಂಟ್ ವಿತ್ಡ್ರಾನ್, ಅದನ್ನು ಮಲ್ಟಿಪ್ಲೈ ನೀವು ಮಾಡಬೇಕು. 10 into 4,000 ಎಷ್ಟಾಗ್ತದೆ? 40,000. 6 into 6,000 ಎಷ್ಟಾಗ್ತದೆ? 36,000. ನಾನು ಬರಿತಾ ಇದ್ದೀನಿ ಅಂತ ನೀವು ಬರೆಯೋಂಗಿಲ್ಲ. ಪ್ಲೀಸ್ ವಿಡಿಯೋನ ಪಾಸ್ ಮಾಡಿಕೊಂಡು ರಿವೈಂಡ್ ಮಾಡಿಕೊಂಡು ಅಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೋಬೇಕಾಗ್ತದೆ. 4 into 2,000 8,000. 3 into 3,000 9,000. ಸೊ 40,000 ಪ್ಲಸ್ 36,000 ಪ್ಲಸ್ 8,000 ಪ್ಲಸ್ 9,000. 40 plus 36 76 plus 8 84, 84 plus 9 93,000 ಬರ್ತದೆ ಟೋಟಲ್. ಎಷ್ಟು? 93,000. ಇದು 93,000 ನಮಗೆ ಬೇಕಾಗಿರೋ ಅಮೌಂಟ್. ಅರ್ಥ ಆಯ್ತಾ? ಈ 5 ಕಾಲಮನ್ನು ಪರ್ಫೆಕ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ರೀ? 3 ಮಾರ್ಕ್ಸ್. ಡೇಟ್ ಆಫ್ ವಿಡ್ರಾವಲ್, ಇಯರ್ ಯಾವಾಗ ಎಂಡ್ ಆಗ್ತದೆ, ಇಲ್ಲಿಂದ ಇಲ್ಲಿ ತನಕ ಮಂತ್ಸ್ ಎಷ್ಟಾಯಿತು, ಅಮೌಂಟ್ ಎಷ್ಟು ವಿಡ್ರಾ ಮಾಡ್ಕೊಂಡ್ರು ಕ್ವಶನ್ ಪೇಪರ್ದಾಗ ಅದ. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡಬೇಕು. 3ನೇ ತಿಂಗಳು ಮತ್ತು 3ನೇ ಕಾಲಮ್ ಮತ್ತು 4ನೇ ಕಾಲಮನ್ನು ಗುಣಾಕಾರ ಮಾಡಿದರೆ ಅಮೌಂಟ್ ಸಿಗ್ತದೆ. ಈಗ ಪ್ರಾಡಕ್ಟ್ ಕಾಲಮನ್ನು ಟೋಟಲ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ಟೋಟಲ್ ಪ್ರಾಡಕ್ಟ್. ಇದಕ್ಕೆ ನಾವೇಂತ ಕರಿತೀವಿ? ಟೋಟಲ್ ಪ್ರಾಡಕ್ಟ್. ಎಷ್ಟು? 93,000. ಸೊ ಫಾರ್ಮುಲಾ ಅದ ಇದಕ್ಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಇಲ್ಲಿ ತನಕ 3 ಮಾರ್ಕ್ಸ್ ಆಯ್ತು ರೀ. ಇನ್ನು ಮುಂದೆ ನೀವು ಏನು ಸಾಲ್ವ್ ಮಾಡ್ತೀರಿ ಅದಕ್ಕೆ 3 ಮಾರ್ಕ್ಸ್ ಬರ್ತದೆ. ಸೊ ಇದೊಂದು ಫಾರ್ಮುಲಾ ಅದ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್. ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಈಗ ಟೋಟಲ್ ಪ್ರಾಡಕ್ಟ್ ಎಷ್ಟದ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಟೋಟಲ್ ಪ್ರಾಡಕ್ಟ್ ಎಷ್ಟದ? 93,000 ಇಂಟು ರೇಟ್. ರೇಟ್ ಅಂದರೆ ರೇಟ್ ಆಫ್ ಇಂಟರೆಸ್ಟ್. ಅದು ಕೂಡ ಕ್ವಶನ್ದಾಗನೇ ಇರ್ತದೆ. ಲಾಸ್ಟ್ ಲೈನ್ದಾಗ ಅದ ನೋಡ್ರಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಲತಾಸ್ ಡ್ರಾಯಿಂಗ್ಸ್ ಆಟ್ 8% ಪರ್ ಆ್ಯನಮ್. 8% ಅಂದರೆ 8 ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಯಾವಾಗಲೂ 100 ಬರ್ತದೆ, ಹಾಗಾಗಿ 8 ಡಿವೈಡ್ ಬೈ 100. ಆಮೇಲೆ ಮತ್ತೇನದಲ್ಲಿ ಇಂಟು 1/12 ಆ್ಯಸ್ ಇಟ್ ಈಸ್. 1/12 ಹೆಂಗದ ಹಂಗೆ ಬರೀರಿ. ಟೋಟಲ್ ಪ್ರಾಡಕ್ಟ್ 93,000. ರೇಟ್ ಕ್ವಶನ್ದಾಗದ 8%. ಸೊ 8/100 1/12 1/12. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಸಿಗೋದು ಎಷ್ಟಪ್ಪ ಅಂದರೆ ₹620. ಕಂಪಲ್ಸರಿ ರುಪೀಸ್ ಅಂಥೇಳಿ ಬರೀಬೇಕು. RS ಅಂತಾರೆ ಬರೀರಿ ಅಥವಾ ರುಪೀಸ್ ಸಿಂಬಾಲ್ ಹಾಕಿರಿ. 620 rupees ಈಸ್ ಯುವರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಲತಾ. ಲತಾ ಅವರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಪ್ಪ ಅಂದರೆ ₹620. ದಿಸ್ ಈಸ್ ದಿ ಇಂಟ್ರೆಸ್ಟ್ ಅಮೌಂಟ್. ಈ 1 ವರ್ಷಕ್ಕೆ ಅವ್ರ ಇಂಟ್ರೆಸ್ಟ್ ಎಷ್ಟಪ್ಪ ಅಂದರೆ ₹620 ಈ ರೀತಿ ಅವ್ರು ವಿಡ್ರಾ ಮಾಡ್ಕೊಂಡಿದ್ದಕ್ಕೆ. ದಿಸ್ ಈಸ್ ಕಾಲ್ಡ್ ಆಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್. ಈ ಟೇಬಲ್ಗೆ 3 ಮಾರ್ಕ್ಸ್, ಫಾರ್ಮುಲಾ 1. ಸೊ ನಾನು ಹೇಳ್ಕೊಂತ ಹೋಗ್ತೀನಿ. ದಿಸ್ ಈಸ್ ಫಾರ್ 3 ಮಾರ್ಕ್ಸ್, ಫಾರ್ಮುಲಾ 1 ಮಾರ್ಕ್, ಸ್ಟೆಪ್ 1 ಮಾರ್ಕ್, ಫೈನಲ್ ಆನ್ಸರ್ 1 ಮಾರ್ಕ್. ಸೊ ಟೋಟಲ್ 6 ಮಾರ್ಕ್ಸ್.
3 marks for table, 1 mark for formula 4, 1 mark for the step 5, 1 mark for the final answer. ಎಷ್ಟಾಯ್ತು 6 marks. ಸೊ ಇಲ್ಲಿ ತನಕ ಮಾಡಿದ್ರಿ 3, ಫಾರ್ಮುಲಾ ಬರೀಲಿಲ್ಲ, ಎಲ್ಲ ಸಾಲ್ವ್ ಮಾಡಿದ್ರಿ, ಫಾರ್ಮುಲಾ ಬರೀಲಿಲ್ಲ, 5 ಮಾರ್ಕ್ಸ್ ಅಷ್ಟು ಸಿಗ್ತಾವ್ರಿ, 1 ಮಾರ್ಕ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ನೀವು ಸಾಲ್ವ್ ಮಾಡಬೇಕು. ಮೋರ್ ದೆನ್ 60% ಇದೇ ಬರ್ತಾ ಇದೆ. ಇದು ಬರಲಿಲ್ಲ ಅಂದರೆ P&L ಅಪ್ರಾಪ್ರಿಯೇಷನ್ ಬರ್ತದೆ. ಇಫ್ ಯು ವಾಂಟ್ ಅನದರ್ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್, ಇದು ಯಾವುದಪ್ಪ ಅಂದರೆ ಹೋದ ವರ್ಷದ ಆನ್ಯುವಲ್ ಎಕ್ಸಾಮಿನೇಷನ್, ದಟ್ ಈಸ್ 2023. ಸರ್ ಇನ್ನೂ ಹಳೆ ಕ್ವಶನ್ ಪೇಪರ್ದಾಗಿಂದ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರಿ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಮೇಲೆ ಅಂದರೆ ಕಮೆಂಟ್ ಸೆಕ್ಷನ್ದಾಗ ನಮಗೆ ಅದನ್ನು ತಿಳಿಸ್ರಿ. ನಾನು ವಾಟ್ಸಪ್ಗೂ ಕೂಡ ಮೆಸೇಜ್ ಮಾಡಿ, ಸರ್ ಪ್ಲೀಸ್ ಸಾಲ್ವ್ ಅನದರ್ ಪ್ರಾಬ್ಲಮ್ ಆನ್ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್, ಪ್ಲೀಸ್ ಸಾಲ್ವ್ ಎ ಪ್ರಾಬ್ಲಮ್ ಆನ್ P&L ಅಪ್ರಾಪ್ರಿಯೇಷನ್, ಪ್ಲೀಸ್ ಸಾಲ್ವ್ ಎ ಪ್ರಾಬ್ಲಮ್ ಆನ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಸೊ ಈ ರೀತಿ ನಿಮಗೆ ಯಾವೆಲ್ಲ ಪ್ರಾಬ್ಲಮ್ಸ್ಗಳು ಬೇಕು ಅನ್ನಿಸ್ತಾವಲ್ಲ ಅವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ಅಥವಾ ನನ್ನ ವಾಟ್ಸಪ್ ನಂಬರ್ ಕೂಡ ನೀವು ಮೆಸೇಜ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬಂದು ಹೋಗ್ತಾ ಇರ್ತದೆ. ಅದೇ ರೀತಿ ಯಾರಿಗೆಲ್ಲ ಹೆಲ್ಪ್ ಆಗ್ತದೆ, ಯಾರೆಲ್ಲ ಸೆಕೆಂಡರಿ ಎಕ್ಸಾಮ್ಸನ್ನು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಿರಿ. ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಹೋಲ್ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಯಾರ್ಯಾರು ಸೆಕೆಂಡ್ PUC ಅಕೌಂಟೆನ್ಸಿ ಪೇಪರ್ ಬರಲಿದ್ದು ಅವರೆಲ್ಲರಿಗೂ ಕೂಡ ಇದನ್ನು ಕಳಿಸುವಂಥ ಕೆಲಸವನ್ನು ನೀವು ಮಾಡಿರಿ. ಸೊ ಫಾರ್ ಟುಡೇಸ್ ಸೆಷನ್ ಐ ಎಂಡ್ ವಿತ್ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಾಧ್ಯವಾದರೆ ಇದ್ರ ಮೇಲೆ ಮತ್ತೊಂದು ಪ್ರಾಬ್ಲಮನ್ನು ತೊಗೊಂಡು ಬರ್ತೀನಿ. ಹಳೆ ಕ್ವಶನ್ ಪೇಪರ್ಸ್ ಯಾವುದೂ ಕ್ವಶನ್ ಬ್ಯಾಂಕ್ನಾಗ ನಾನು ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಹಳೆ ಕ್ವಶನ್ ಪೇಪರ್ಸ್ನಲ್ಲಿಂದ ಸಾಲ್ವ್ ಮಾಡ್ಕೊತ ನಾವು ಹೋಗುವಂಥ ಕೆಲಸವನ್ನು ಮಾಡುವ. Okay, so I end our today's session. Until I upload my next video relating to accountancy and business study class 12 and class 11, please keep watching Vikas Tutorials. Thank you for watching Vikas Commerce Tutorials. Thank you.